ಅರ್ಜುನನ್ನು ಕುರಿತು ಪರಮಾತ್ಮನು 7ನೇ ಅಧ್ಯಾಯದಲ್ಲಿ ಬಹು ಸುಂದರವಾಗಿ ಪರಮಾತ್ಮ ಜ್ಞಾನ ವಿಜ್ಞಾನ ಯೋಗವನ್ನು ನಿರೂಪಣೆ ಮಾಡಿದರು. ಈ 8ನೇ ಅಧ್ಯಾಯದಲ್ಲಿ ಜ್ಞಾನ ವಿಜ್ಞಾನಗಳಿಗೆ ಕಾರಣೀಭೂತವಾಗಿರತಕ್ಕಂಥ ಪರಮಾತ್ಮ ಬ್ರಹ್ಮ ಅಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥೋ ಅಕ್ಷರ ಉಚ್ಯತೆ. ಸರ್ವಕ್ಕೂ ಕಾರಣೀಭೂತವಾದ ಆಧಾರ ಅಧಿಷ್ಠಾನವಾದ ವಸ್ತು ಅಕ್ಷರ ಅದ. ಅದರಿಂದ ಉತ್ಪನ್ನವಾಗಿರ್ತಕ್ಕಂಥ ಸಮಸ್ತಗಳು ಅಕ್ಷರ ಅದಾವ ಅಂತ ಹೇಳಿದ್ದಕ್ಕೆ ಆ ಅಕ್ಷರ ರೂಪನಾದದ್ದೇ ಸತ್ಯ ಬ್ರಹ್ಮ ಅಂತ ಹೇಳಿದರು. ಅದರ ಬಗ್ಗೆ ಅರ್ಜುನ ಈಗ ಪ್ರಶ್ನೆ ಮಾಡ್ತಾನೆ. ಸಾಧಿಭೂತಾದಿ ದೈವ ಮಾಂಸಾದಿ ಯಜ್ಞಚ ಏ ವಿಧು. ಹಿಂದಿನ ಅಧ್ಯಾಯ ಹೇಳ್ಯಾರ. ನಾಮರೂಪದಲ್ಲೇ ನಿರ್ದೇಶನ ಮಾಡಿರ್ತಕ್ಕಂತಹ ಅವುಗಳ ಬಗ್ಗೆ ವಿಶೇಷವಾಗಿ ಸಾಧಿಭೂತ, ಸಾಧಿಯಜ್ಞ, ಸಾಧಿದೈವ ಅಂದರೆ ತ್ರಿಪುಟಿ, ಇವುಗಳ ಬಗ್ಗೆ ಈ ತ್ರಿಪುಟಿಗಳಿಗೆ ವಿಲಕ್ಷಣವಾಗಿರ್ತಕ್ಕಂಥ ವಸ್ತು ಅದರ ಬಗ್ಗೆ ವಿಸ್ತಾರವಾಗಿ ತಿಳಿದುಕೊಳ್ಳಬೇಕು ಅನ್ನುವ ದೃಷ್ಟಿಯಿಂದ ಅರ್ಜುನ ಇಲ್ಲಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ನೀವು ತ್ರಿಪುಟಿಗೆ ವಿಲಕ್ಷಣವಾಗಿರ್ತಕ್ಕಂಥದ್ದು ಏನದ ಅದು ಪರಮಾತ್ಮ ಪರಬ್ರಹ್ಮ ಅಂತ ಹೇಳಿದ್ದೀನಿ. ವಿಸ್ತಾರವಾಗಿ ನನಗೆ ಹೇಳಿ ಕಿಂ ತದ್ ಬ್ರಹ್ಮ. ಆ ಬ್ರಹ್ಮ ಬೃಹತ್ವಾತ್ ಬೃಹಣತ್ವಾತ್ ಬ್ರಹ್ಮ ಇತ್ಯುಚ್ಯತೆ. ಯಾವುದು ದೇಶಕಾಲ ವಸ್ತು ಪರಿಚ್ಛೇದ ರಹಿತದ ಅದು ಪೂರ್ಣದ. ಅದ್ರ ಬಗ್ಗೆ ನನಗೆ ಹೇಳಿ ಫಸ್ಟ್. ಕಿಂ ತತ್ ಬ್ರಹ್ಮ ಕಿಂ, ಅದರ ಸ್ವರೂಪ ಲಕ್ಷಣ ಏನದ ನನಗೆ ತಿಳಿಸಿರಿ. ಕಿಮಧ್ಯಾತ್ಮಂ ಕಿಂ ಕರ್ಮ ಪುರುಷೋತ್ತಮ. ಕಿಂ ಅಧ್ಯಾತ್ಮಂ, ಅಧ್ಯಾತ್ಮ ಜೀವ, ಕರ್ಮ ಅಂದ್ರೆ ಭೂತ ಅಧಿದೈವ, ಅಧಿಭೂತ, ಅಧಿಯಜ್ಞ. ಅಧಿದೈವ ಮೇಲೆ, ಅಧಿಯಜ್ಞ ಇದು, ಅಧಿಭೂತ ಪ್ರಪಂಚ. ಇವುಗಳ ಬಗ್ಗೆ ಹೇ ಪುರುಷೋತ್ತಮ, ಪುರುಷರಲ್ಲಿ ಉತ್ತಮ ಪುರುಷ ಸ್ತೋನ್ಯ ಪರಮಾತ್ಮ ಇದು ದಾಹುತ ಹೇಳರಿಂದ. ಪರಮಾತ್ಮ ಉತ್ತಮ ಪುರುಷ. ಹೇ ಪರಮಾತ್ಮ ನನಗೆ ನೀವು ಹೇಳ್ರಿ ಏನು ಅಧಿಭೂತ ಅಂದರೆ ಏನು, ಆಮೇಲೆ ಅಧಿದೈವ ಅಂದರೆ ಏನು, ಅಧಿಯಜ್ಞ ಅಂದರೆ ಏನು. ಕರ್ತ ಕರ್ಣ ಕಾರ್ಯ ಇದರ ಬಗ್ಗೆ ನನಗೆ ಸಂಪೂರ್ಣವಾಗಿ ತಿಳಿಸರಿ. ಕರ್ತ ಯಾರು, ಅಧಿದೈವ ಯಾರು, ಆಮೇಲೆ ಏನಪ್ಪ ಅಂತ ಕೇಳಿದ್ರೆ ಕರ್ಣ ಅಧ್ಯಾತ್ಮ ಯಾರು, ಆಮೇಲೆ ವಿಷಯ ಅಧಿಭೂತ ಯಾವುದು, ಇದರ ಬಗ್ಗೆ ನನಗೆ ಜಗತ್ತಿನ ಕರ್ತ, ಅದನ್ನು ಭೋಗಿಸುವ ಜೀವ, ಅದರ ಭೋಗ್ಯವಾದ ವಸ್ತು, ಇಷ್ಟೇ ಮೂರರ್ಥ. ಇವುಗಳ ಬಗ್ಗೆ ನನಗೆ ಸಂಪೂರ್ಣವಾಗಿ ತಿಳಿಸ್ರಿ. ಅಧಿಯಜ್ಞ ಕಥಂ ಕೋತ್ರ ದೇಹೇ ಅಸ್ಮಿನ್ ಮಧುಸೂದನ. ಅತ್ರ ದೇಹೇ ಶರೀರದಲ್ಲಿ ಅಧ್ಯಾತ್ಮ ಜೀವ ಯಾರಮ್ಮ, ಯಾರು ಅಧ್ಯಾತ್ಮ ಅಂದರೆ ಏನು. ಅಧಿಯಜ್ಞ ಕಥಂ ಕೋತ್ರ. ಅಧಿಯಜ್ಞ ಅಂತಂದ್ರೆ ಅಧ್ಯಾತ್ಮ, ಅಧಿಯಜ್ಞ, ಆಮೇಲೆ ಅಧಿಭೂತ, 3 ಶಬ್ದ. ಭೋಕ್ತ ಭೋಗ್ಯಶ್ಚ ಅಂತ ಶ್ರುತಿ ಹೇಳ್ತಾರೆ. ಇದರ ಬಗ್ಗೆ ಭೋಕ್ತ ಭೋಗ್ಯ, ಆಮೇಲೆ ಏನಪ್ಪ ಅಂದ್ರೆ ಅದರ ಪ್ರೇರಕ, 3 ಮಂದಿ, ಪ್ರೇರಕ ಭೋಕ್ತ ಭೋಗ್ಯ. ಇವು 3ರ ಬಗ್ಗೆ ನಮಗೆ ಸವಿಸ್ತಾರ ಹೇಳಿ. ಅಧಿದೈವ ಯಾರು, ಅವ ಯಾರು, ಅಧಿಭೂತ ಪ್ರಪಂಚ ಏನು, ಅಧಿಯಜ್ಞ ಜೀವ ಭೋಕ್ತ, ಇದರ ಬಗ್ಗೆ ನಮಗೆ ಸವಿಸ್ತಾರವಾಗಿ ಹೇಳ್ತೀವಿ. ಇದನ್ನು
ಯಾರು ಇವು ಮೂರು ಬಗ್ಗೆ ತಿಳ್ಕೊತಾರೆ, ದೇಹನ ಅಸ್ಮಿನ್ ಮಧುಸೂದನ, ಹೇ ಪರಮಾತ್ಮ, ಈ ದೇಹ ಇರುವಾಗ ಅಥವಾ ಜೀವಂತ ಇರುವಾಗ ಯಾರು ಅಧಿದೈವ, ಅಧಿಯಜ್ಞ, ಅಧಿಭೂತ ಬಗ್ಗೆ ಅವರು ತಿಳ್ಕೊತಾರೆ. ಮತ್ತು ಪ್ರಯಾಣ ಕಾಲೇಶ ಕಥಂ ಜ್ಞೇಯೋ ಅಸಿ ನಿತ್ಯ ನಿಯತಾತ್ಮವೇ. ನಿಯತ ಆತ್ಮ ಅಂದ್ರೆ ಶಾಸ್ತ್ರ ಹೇಳ್ತಾರೆ, ನಿಯತ ಅಂದ್ರೆ ಪ್ರತಿ ಕ್ಷಣ ಪ್ರತಿದಿನ ನಿಯಮಪೂರ್ವಕವಾಗಿ. ನಿಯಮಪೂರ್ವಕವಾಗಿ ಅಂದ್ರೆ ಸೌಡಿದ್ದಕ್ಕೆ ಮಾಡೋದು, ಸೌಡಿದ್ದಕ್ಕೆ ಬಿಡೋದು ಅಲ್ಲ. ನಿಯಮ ಅಂದ್ರೇನು? ಮಾಡಲೇಬೇಕು. ಅದಕ್ಕೆ ನಿಯತಪೂರ್ವಕವಾಗಿ ಯಾರು ನಿತ್ಯಯುಕ್ತ ಅಂತ ಹಿಂದೆ ಹೇಳಿ ಬಂದ ನಾವು. ನಿಯಮಪೂರ್ವಕವಾಗಿ ಯಾರು ಪ್ರಯತ್ನ ಮಾಡ್ತಾರೆ ಅವರು ನಿಯತಾತ್ಮ. ತಪ್ಪದೆ ಯಾವ ಎಂದರವಂ ಶ್ರವಣ ಎಂದರವಂ ಮನನ, ಹೀಗಿಲ್ಲ. ಶ್ರವಣ ಮನನ ನಿಧಿಧ್ಯಾಸನ ತಪ್ಪದೇ ಮಾಡ್ತಕ್ಕಂಥವ್ರು ಆಧಾರ ಅವರು. ಅಪ್ಪ, ಅವರಿಂದ ನೀ ಹೆಂಗೆ ತಿಳಿದುಕೊಳ್ಳಲ್ಪಡುತ್ತಿ? ಕಥಂ ಜ್ಞೇಯೋ ಜ್ಞೇಯ ಅಸಿ. ನೀನು ಯಾರು ನಿಯತವಾಗಿ ಶ್ರವಣ ಮನ್ನಾದಿಗಳನ್ನು ಮಾಡ್ತಕ್ಕಂಥವ್ರು ಏನಪ್ಪ ಅಂತ ಕೇಳಿದರೆ, ಅವರಿಗೆ ಪ್ರಯಾಣ ಕಾಲದಲ್ಲಿ ಕೊನೆಯ ಕಾಲದಲ್ಲಿ ಅವರು ನೀ ಹೆಂಗೇನಪ್ಪ ಅವ್ರಿಗೆ ತಿಳ್ಕೊಂಬರ್ತಿ, ತಿಳಿಸ್ತಿ, ಅವ್ರಿಗೆ ಹೆಂಗೆ ಅನುಭವಕ್ಕೆ ಬರ್ತಿ? ಜ್ಞೇಯೋಷಿ ಅನುಭವಕ್ಕೆ ಬರ್ತಿ. ಯಾವಾಗ? ಪ್ರಯಾಣ ಕಾಲೇ, ದೇಹವನ್ನು ತ್ಯಾಗ ಮಾಡುವಾಗ. ಯಾರು ನಿಯತಾತ್ಮರಾಗಿ ನಿನ್ನ ಉಪಾಸನೆಯನ್ನು ಮಾಡುತ್ತಾರೆಯೋ ಅವರಿಗೆ ನೀನು ದೇಹ ಬಿಡುವ ಕಾಲದಲ್ಲಿ ಅವರು ನಿನ್ನನ್ನು ಯಾವ ರೀತಿಯನ್ನು ತಿಳಿದುಕೊಳ್ಳುತ್ತಾರೆ? ಹಂಗೆ ತಿಳ್ಕೊಳ್ಳೋಕ್ಕೆ ಏನೇನು ಪ್ರಯತ್ನ ಮಾಡಬೇಕು ಅದನ್ನು ನನಗೆ ಸವಿಸ್ತಾರವಾಗಿ ಹೇಳುವಂತ ಅರ್ಜುನ ಏನಪ್ಪ ಅಂದ್ರೆ ಪ್ರಶ್ನೆ ಮಾಡ್ತಾಯಿದ್ದಾನೆ. ಅದನ್ನು ಶಂಕರ ಭಗವತ್ಪಾದರು ಎರಡೇ ಮಾತು ಹೇಳಿದರು. ತೇ ಬ್ರಹ್ಮ ತದ್ವಿದು ಕೃಷ್ಣಂ. ತೇ ತತ್ ಅಂದರೆ ಬ್ರಹ್ಮ, ಕೃಷ್ಣಂ ವಿದು. ಅವರು ಪ್ರಯಾಣ ಕಾಲದಲ್ಲಿ ಸಂಪೂರ್ಣವಾಗಿ ಬ್ರಹ್ಮವನ್ನು ಅರಿತುಕೊಳ್ಳುತ್ತಾರೆ ಅಂತ 29ನೇ ಶ್ಲೋಕದಾಗ ಹೇಳಿದರು. ಅದಕ್ಕಂತ ಭಗವತ ಅರ್ಜುನಸ್ಯ ಪ್ರಶ್ನೆ ಬೀಜಾನಿ ಉಪದಿಷ್ಟಾನಿ ಅತಃ ತತ್ ಪ್ರಶ್ನಾರ್ಥಂ ಅರ್ಜುನ ಉವಾಚ. ಪರಮಾತ್ಮ ಹಿಂದೆ ಪ್ರಯಾಣ ಕಾಲೇಚ ಮಾಮನು ಸ್ಮರನ್ ಏನಂದರೆ ಅದನ್ನು ತಲೆಯಾಗಿ ಇಟ್ಕೊಂಡು ಅರ್ಜುನ ಈಗ ಏನಪ್ಪ ಅಂತ ಪ್ರಶ್ನೆ ಮಾಡಕತ್ತೇನೆ. ಏನು? ಆ ಬ್ರಹ್ಮದ ಸ್ಮರಣೆಯಲ್ಲಿ ಅಂತ್ಯಕಾಲದಲ್ಲಿ ಮಾಡ್ತಾಯಿದ್ರೆ ಅವರಿಗೆ ಏನು ಫಲ ಸಿಗುತ್ತೆ ಅಂತ ಹೇಳಿದೆ. ಆ ಬ್ರಹ್ಮ ಯಾವುದು? ಆತ್ಮ ಅಂದ್ರೆ ಏನು? ಅದರ ಬಗ್ಗೆ ಈ 8ನೇ ಅಧ್ಯಾಯದಲ್ಲಿ ಕೇಳ್ತಾನೆ. ಬ್ರಹ್ಮ ಯಾವ ಬ್ರಹ್ಮದ ಅನುಸರಣೆ ಮಾಡ್ತಾ ಸ್ಮರಣೆ ಮಾಡ್ತಾ ಪ್ರಯಾಣ ಕಾಲದಲ್ಲಿ ದೇಹ ಬಿಡ್ತಾನೆ, ಅವನು ನನ್ನನ್ನೇ ಹೊಂತಾನೆ ಅಂತ ನೀ ಹೇಳಿದೆ. ಯಾವ ಬ್ರಹ್ಮದ? ಆ ಬ್ರಹ್ಮ ಯಾವುದು? ಕಿಂ ತದ್ ಬ್ರಹ್ಮ ಕಿಂ ಅಧ್ಯಾತ್ಮಂ. ಯಾವ ತಿಳ್ಕೊತಾನೆ? ಕಿಂ ಕರ್ಮ ಪುರುಷೋತ್ತಮ. ಹೇ ಪರಮಾತ್ಮ, ಅವ ಏನು ಕೆಲಸ ಮಾಡ್ತಾನೆ? ಸಾಯು ಪ್ರಯಾಣ ಕಾಲದಲ್ಲಿ ಏನು ಸ್ಮರಣ ಮಾಡ್ತಾನೆ, ಏನು ಕೆಲಸ ಮಾಡ್ತಾನೆ, ಅದು ಯಾವುದು? ಅದ್ರ ಬಗ್ಗೆ ಹೇಳು. ಅಧಿಭೂತ ಅಂದ್ರೇನು? ಆಮೇಲೆ ಅಧಿದೈವ ಅಂದ್ರೇನು? ಅಧಿಯಜ್ಞ ಅಂದ್ರೇನು? ಸಾಧಿಭೂತಾದಿದೈವಂ ಸಾಧಿಯಜ್ಞಂಚ ಏವಿದು ಹೇಳ ಅದ್ರ ಮೇಲೆ ಪ್ರಶ್ನೆ ಮಾಡಕತ್ತೆ ನಾವು. ಅಧಿಭೂತ ಯಾವುದು? ಅಧಿಯಜ್ಞ ಯಾವುದು? ಅಧಿದೇವ ಯಾವುದು? ಅಧಿಯಜ್ಞ ಇರುವವನು ಅಧಿದೇವನ ಸ್ಮರಣ ಮಾಡಿದರೆ ಅವನಿಗೆ ಸಿಗ್ತಾನಂತ ಹೇಳಕತ್ತೀನಿ. ಹೇಳಿದ್ರು ಪ್ರಯಾಣ ಕಾಲದಲ್ಲಿ ಅವನು ಮಾಡ್ತಾನಂತ. ಅಧಿಭೂತವಾದ ಪ್ರಪಂಚವನ್ನು ಈ ಮುಕ್ತಿ ದಾಟಬೇಕು ಅಂತಕ್ಕಂಥ ಮನುಷ್ಯ ಅವ ಏನು ಮಾಡ್ತಾನೆ ಅದನ್ನು ನಂಗೆ ಪೂರ ಹೇಳು. ಏನು? ಅಧಿಯಜ್ಞಂ ಕಥಂ. ಅವನು ಭಜಿಸುವ ಜೀವನು ಹೇಗೆ ಭಜಿಸ್ತಾನೆ?
ಅಧಿಭೂತ ಅಂದರೆ ಏನು, ಅಧಿದೈವ ಅಂದರೆ ಏನು, ಯಾವುದರ ನಿವೃತ್ತಿಗಾಗಿ ಅಧಿದೈವವನ್ನು ಅಧಿಯಜ್ಞನು ಪ್ರಾರ್ಥಿಸುತ್ತಾನೆಯೋ ಅದಲ್ಲ, ಅದರ ಬಗ್ಗೆ ನನಗೇನಪ್ಪ ಅಂತಂದ್ರೆ ಪೂರಾ ಹೇಳು. ಮಧುಸೂದನ ಮಧುಕೈಟವ ರಾಕ್ಷಸರನ್ನು ಸಂಹಾರ ಮಾಡಿರ್ತಕ್ಕಂಥ ಹೇ ಪರಮಾತ್ಮನೇ, ಯಾಕೆ ಅಂಥ ರಾಕ್ಷಸರನ್ನು ಸಂಹಾರ ಮಾಡಿದ್ದೀನಿ. ಈ ಅಜ್ಞಾನವು ಒಂದು ರಾಕ್ಷಸನೇ. ಆ ರಾಕ್ಷಸರು ಒಂದೊಂದು ಜನ್ಮ ತಗೋತಾರೆ. ಈ ಅಜ್ಞಾನ ಏನದ, ಇದು ಕಾಮ ಕ್ರೋಧ ಇವೆಲ್ಲ ಅನಂತ ಜನ್ಮಗಳನ್ನು ನುಗ್ಗ್ಯಾವು. ಅಂಥವುದನ್ನು ನೀ ಕೊಂದ ವಿದ್ಯಾದ್ರೆ ನನ್ನ ಅಜ್ಞಾನ ಅಹಂಕಾರಾದಿಗಳನ್ನು ಮದಮತ್ಸಾದ ತಳಿ ಸಾಮರ್ಥ್ಯ ಇದೆ ಅಂತ ತಿಳ್ಕೊಂಡು ಸಂಬೋಧನೆ ಮಾಡ್ತಾರೆ ಮಧುಸೂದನ. ಅನ್ಯತ್ರ ಶಾಸ್ತ್ರದಲ್ಲಿ ಮೋಹ ಮೋಹ ಮಧು ಅಂದ್ರೆ ಮೋಹ ಅಂತ ಹೇಳ್ಯಾರ. ಹಾಗೆ ನೀನು ಆತ್ಮ, ದೇಹವೇ ಆತ್ಮ, ಈ ಪ್ರಪಂಚವೇ ಸುಖಕಾರಕ ಅಂತ ನನಗೇನು ಮೋಹ ಆಗ್ಯದ, ಇದೇನಪ್ಪ, ಇದು ರಾಕ್ಷಸ ಅದ. ಇದನ್ನು ಕಳೆಯಲಿಕ್ಕೆ ನೀ ಸಮರ್ಥ ಇದ್ದಿ. ಆದ್ದರಿಂದ ಪ್ರಯಾಣ ಕಾಲೇಶ ಕಥಂ ಜ್ಞೇಯ ಅಸಿ ನಿಯತಾತ್ಮಭಿ. ಯಾರು ನಿಯತವಾಗಿ ಬಿಡದೆ ಶ್ರವಣ ಮನನ ನಿಧ್ಯಾಸನ ಮಾಡುತ್ತಾರೆಯೋ ಅವರು ನಿಯತಾತ್ಮರು. ಅವರು ದೇಹವನ್ನು ಬಿಡುವಾಗ ನಿನ್ನನ್ನು ಹೇಗೆ ತಿಳಿದುಕೊಳ್ಳುತ್ತಾರೆ? ಕಥಂ ಜ್ಞೇಯ ಅಸಿ, ಅವರಿಗೆ ನೀ ಹೇಗೆ ಜ್ಞಾತವಾಗುತ್ತಿ? ನಿನ್ನನ್ನು ಅವರು ಹೇಗೆ ತಿಳಿದುಕೊಳ್ಳುತ್ತಾರೆ? ಅದರ ಬಗ್ಗೆ ನನಗೆ ಸವಿಸ್ತಾರವಾಗಿ ಹೇಳು. ಯಾರು ಶ್ರವಣ ಮನನ ನಿಧ್ಯಾಸನ ಮಾಡಿರುತ್ತಾರೆಯೋ ಅಂತಹ ನಿಯತಾತ್ಮಗಳಿಗೆ ನೀನು ಪ್ರಯಾಣ ಕಾಲದಲ್ಲಿ ದೇಹ ಬಿಡುವಾಗ ಅವರಿಂದ ಅರಿಯಲ್ಪಡುತ್ತಿ ಅಂತ ಹೇಳ್ತಾರೆ. ಹೇಗೆ ಅರಿಯಲ್ಪಡುತ್ತಾರೆ? ಹಾಗಾದರೆ ಬ್ರಹ್ಮ ಅಂದರೆ ಏನದು? ಅಧ್ಯಾತ್ಮ ಅಂದ್ರೇನು? ಅಧಿದೈವ ಅಂದ್ರೇನು? ಹೇ ಪರಮಾತ್ಮ, ಇದ್ರ ಬಗ್ಗೆ ನನಗೆ ಸವಿಸ್ತಾರವಾಗಿ ತಿಳಿಸು ಅಂತ. ಅದಕ್ಕೆ ಬಹಳ ಸುಂದರ. ನಾವು ಆನಂದಗಿರಿ ಟೀಕಾನು ಚಲೋ ಅದು. ಶಂಕರಾಚಾರ್ಯ ಎರಡೇ ಮಾತನ್ನ ಮುಗಿಸ್ಬಿಟ್ಟಾರ, ಏನು ಹೇಳಿಲ್ಲ ಶಂಕರ ಭಾಷೆಯಲ್ಲಿ. ಸಪ್ತಮ ಅಧ್ಯಾಯ ಅಂತ್ಯ ಏಷಾಂತು ಅಂತಗತಂ ಪಾಪಂ ಇತ್ಯಾದಿನ ಏಷಾಂ ಬ್ರಹ್ಮಾದೀನಾಂ ಅನುಸಂಧಾನಂ ಉಕ್ತಂ ಇಂದ 7ನೇ ಅಧ್ಯಾಯದ ಕೊನೆಗೇನಪ್ಪ ಅಂತ ಕೇಳಿ ಹೇಳಿದರು. ಯಾರು ಬ್ರಹ್ಮನ ಅನುಸಂಧಾನ ಮಾಡ್ತಾರೆ ಅಂಥವ್ರಿಗೇನಪ್ಪ ಅಂತ ಕೇಳಿದರೆ ಪರಮಾತ್ಮ ಪ್ರಾಪ್ತಿ ಆಗ್ತಾನಂತ ಹಿಂದೆ ಹೇಳಿ ಬಂದಾರೆ. ಈಗೇನಂತಾರೆ ಇಲ್ಲಿ, ಪ್ರಶ್ನ ಬೀಜಾನಿ ತದ್ವಿಷಯಭೂತಾನಿ ಬ್ರಹ್ಮಾದೀನಿ ವಸ್ತೂನಿ ಇತಿ ಯಾವತ್. ಅದನ್ನೇ ಆ ಪ್ರಶ್ನೆಗೆ ಪೂರ ಬ್ರಹ್ಮವೇ ಬದಲು ಮಾಡಿಕೊಂಡು ಸಮಸ್ತ ಪ್ರಪಂಚವೇ ಏನು ಅಂತ ಈ ಆ ಪ್ರಶ್ನೆಯನ್ನು ಅವರು ಈಗ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಏನಂತ ಹೇಳ್ತಾರೆ ಅವರು? ಯದುಕ್ತಂ ತೇ ಬ್ರಹ್ಮ ತದ್ವಿದು ತದ್ ದುಃಖ ಇತಿ ತತ್ ಕಿಂ ಸೋಪಾಧಿಕಂ ನಿರುಪಾಧಿಕಂ ವ ಬ್ರಹ್ಮಶಬ್ದಸ್ಯ ಉಭಯತ್ರಾಪಿ ಸಂಭವತಿ ಇತಿ ಮತ್ವಾ ಕಿಂ ತದ್ ಬ್ರಹ್ಮ. ಭಾಳ ಶಾಣ್ಯರಾದರೆ ಭಾಳ ತಲೆ ಕೆಡಿಸ್ತಾರೆ. ಕಿಂ ತದ್ ಬ್ರಹ್ಮ ಅದು ಇರೋದೇ ಒಂದೇ, ಮತ್ತು ಕಿಂ ತದ್ ಬ್ರಹ್ಮ. ರಾಮಾನುಜರು ಬರೀತಾರೆ, ಎರಡದಾವ ಬ್ರಹ್ಮ, ಎರಡದ, ಒಂದು ಸೋಪಾಧಿಕ ಒಂದು ನಿರುಪಾಧಿಕ. ಅದು ತಿಳ್ಕೊಂಡ್ರೆ ಹೋಗ್ತದೆ ಅಂದಿರಲ್ಲ. ಯಾವ ತಿಳ್ಕೊಂಡ್ರೆ ಹೋಗೋದು? ನಿರುಪಾಧಿಕ ಬ್ರಹ್ಮ ತಿಳ್ಕೊಂಡ್ರೆ ಹೋಗೋದು, ಏನು ಸೋಪಾಧಿಕ ಬ್ರಹ್ಮ ತಿಳ್ಕೊಂಡ್ರೆ ಹೋಗೋದು. ಶಂಕರ ಭಾಷೆದವರು ನಿರುಪಾಧಿಕ ಬ್ರಹ್ಮ ಅಂತ, ರಾಮಾನುಜರು ಸೋಪಾಧಿಕ ಬ್ರಹ್ಮ ಅಂತಾರೆ. ಎರಡು ನಿರುಪಾಧಿಕ ಬ್ರಹ್ಮ ಇಂದ್ರಿಯಗಳ ಅತೀತವಾಗಿರೋದ್ರಿಂದ ಅದ್ರ ಮೇಲೆ ಮನುಷ್ಯ ಹೋಗಂಗಿಲ್ಲ. ಸೋಪಾಧಿಕ ಬ್ರಹ್ಮ ಪರಮಾತ್ಮ, ಕೃಷ್ಣ, ರಾಮ, ಇವೇನಪ್ಪ ಅಂದ್ರೆ ಅವು ಹೆಂಗದವ? ನಿರಾವೃತ ಬ್ರಹ್ಮ ಅದಾವು, ಅವೇನು ಆವರಣ ಇಲ್ಲ. ನಮಗೆ ಕಾಣ್ತಾವೆ ಆವೃತ ಅಂತ, ಅವ್ರಿಗೆ ಕಾಣಂಗಿಲ್ಲ. ಅದಕ್ಕೆ ಹೇಳ್ತಾರೆ ಅವರು, ಎರಡೂ ಬ್ರಹ್ಮ, ಸೋಪಾಧಿಕ ನಿರುಪಾಧಿಕ. ಅದೇ ಹೇಳಿದ್ರು. ಇತಿ
ಅಂತಹ ಬ್ರಹ್ಮವನ್ನತೆ ಬ್ರಹ್ಮ ತದ್ವಿದು. ಆ ಬ್ರಹ್ಮವನ್ನು ಯಾರು ತಿಳ್ಕೋತಾರೆ ತತ್ಕಿಂ ಸೋಪಾಧಿಕಂ ನಿರಪಾಧಿಕಂ ವಾ. ಸೋಪಾಧಿಕ ಬ್ರಹ್ಮನು ನಿರಕಾಧಿಕ ಬ್ರಹ್ಮನು ಅಂತ ಕೇಳಿದ್ರೆ ಬ್ರಹ್ಮಸದಸ್ಯ ಉಭಯತ್ರಾಪಿ ಸಂಭವಾತ್ ಇತಿ. ಎರಡು ಭಕ್ತಿ ಇದ್ದವರು ಸೋಪಾಧಿಕ ಬ್ರಹ್ಮ, ಏನಪ್ಪ ಅಂದ್ರೆ ಮುಮುಕ್ಷು ಇದ್ದವರು ಅವರೇನಪ್ಪ ನಿರಪಾಧಿಕ ಬ್ರಹ್ಮ. ಎರಡೂ ಅದೇ ಅದಾವೆ, ಎರಡೂ ಅದಾವೆ. ಯಾವ ಬ್ರಹ್ಮನೇ ತೇ ಕಿಂ ತದ್ ಬ್ರಹ್ಮ, ಇದು ಸೋಪಾಧಿಕ ಬ್ರಹ್ಮ ಅಥವಾ ನಿರುಪಾಧಿಕ ಬ್ರಹ್ಮ ಎರಡೂ ಅಂತಾರೆ ಅವರು. ಕ್ರಿಸ್ತನ ಅಧ್ಯಾತ್ಮಂ ಅಲ್ಲಿ ಕ್ರಿಸ್ತನ ಅಂತ ಹಿಂದೆ ಬಂದ ಕೇಳ್ತಾರೆ ಏನಪ್ಪ ಸಂಪೂರ್ಣ. ಯಾವುದೇ ಆಗಲಿ ಪರಮಾತ್ಮ ಸಾವಯವ ರೂಪದಲ್ಲಿ ನಿರ್ವಯ ರೂಪದಲ್ಲಿ ಅರೂಪದಲ್ಲಿ ಎರಡೂ ಪ್ರಕಾರ ಅದಾನ. ಅದೇನಪ್ಪ ಅಂತ ಕೇಳಿದ್ರೆ ಅವ ಮುಖ್ಯ ಹೌದು ಕಾಣ್ತಾನ ಅಂದ್ರೆ ಅವರು. ಇನ್ನು ಮುಂದೆ ಹೇಳ್ತಾನೆ ಕಿಂ ಅಧ್ಯಾತ್ಮಮಿತಿ ವಿಜ್ಞಾನಂ ಯಜ್ಞಂ ತನುತೆ ಕರ್ಮಾಣಿ ತನುತೆ ಇತಿ ಚ ತೈತರಿಯ ಉಪನಿಷತ್ತೊಳಗೆ. ಇಲ್ಲಿ ಮುಖ್ಯ ಅರ್ಥ ಏನದ ಅಂದ್ರೆ ಶಾಸ್ತ್ರದೊಳಗೆ ಅಧಿಯಜ್ಞ ಅಂದ್ರೆ ಜೀವ, ಅಧಿಭೂತ ಅಂದ್ರೆ ಪ್ರಪಂಚ, ಅಧಿದೈವ ಅಂದ್ರೆ ಆತ್ಮ ಪರಮಾತ್ಮ. ಇವು ಮೂರು ಅದಾವ. ಪ್ರತ್ಯೇಗಾತ್ಮ ಜೀವ, ಆಮೇಲೆ ಏನಪ್ಪ ಅಂದ್ರೆ ವಿಷಯ. ಇವು ಮೂರು. ಅದು ಅಧಿದೈವ, ಇದು ಅಧಿಯಜ್ಞ, ಇದು ಅಧಿಭೂತ. ಇವು ಮೂರು ಅದಾವ. ಅದಕ್ಕೆ ಹೇಳು ಕಿಂ ತದ್ ಬ್ರಹ್ಮ ಕಿಂ ಅಧ್ಯಾತ್ಮಂ. ನಿರತಿಶಯವಾಗಿರ್ತಕ್ಕಂಥ ಪ್ರತ್ಯೇಗಾತ್ಮ ಅಥವಾ ಪರಬ್ರಹ್ಮ ಅದು ಬ್ರಹ್ಮ. ಅಧ್ಯಾತ್ಮ ಅಂದರೆ ಜೀವ, ಅದು ಅಧಿಭೂತ ಅಂದರೆ ಏನು ಅಂತ ಅರ್ಜುನ ಪ್ರಶ್ನೆ ಮಾಡಿದ. ಒಂದು ಅಧಿಭೂತಂಚ ಕಿಂ ಪ್ರೋಕ್ತಂ ಅಧಿದೈವಂ ಕಿಮುಚ್ಯತೆ. ಈ ಪರಮಾತ್ಮ ಸೃಷ್ಟಿ ಭೋಗ್ಯಂ ಭೋಕ್ತ ರಶ್ಯ ಹೇಳಿದ. ನೀವು ಮೂರು ಹೇಳಿರೋ ಯಾರು ಭೋಕ್ತಾರ ಅದನ, ಭೋಗ್ಯ ಅದನ, ಒಬ್ಬ ಅದನ್ನು ಕಡಾಮದಾರ. ಇವು ಮೂರು ವಸ್ತು ಅದಾವ. ಇದರೊಳಗೆ ಯಾರು ಅಂತ ಕೇಳಿದ್ರೆ ಅದಕ್ಕೆ ಹೇಳ್ತಾರೆ ಅವರು ಬ್ರಹ್ಮ ಅದು ಮೂಲ, ಅಧ್ಯಾತ್ಮ ಇದು, ಅಧಿದೈವ ಭೂತ ಅದ. ಅಧಿಭೂತಂಚ ಕಿಂ ಪ್ರೋಕ್ತಂ. ಅಧಿಭೂತ ಅಂದರೆ ಏನು, ಅಧಿದೈವ ಅಂತ ಎದಕ್ಕಂತಾರೆ, ಅಧಿಯಜ್ಞ ಅಂದರೆ ಏನು. ಮೂರೇ ಮಾತ್ರಿ. ಅಧಿಭೂತ ಅಂದರೆ ವಿಷಯ, ಅಧಿದೈವ ಅಂದರೆ ಏನಪ್ಪ ಅಂತ ಕೇಳಿದರೆ ಪರಮಾತ್ಮ, ಅಧಿಯಜ್ಞ ಅಂದರೆ ಇವ ಜೀವ. ಇವು ಮೂರು. ಇವರು ಮೂರು ಈ ದೇಹದಲ್ಲಿ ಎಲ್ಲೆಲ್ಲಿದ್ದಾರೆ, ಹೆಂಗೆಂಗದಾರೆ ನನಗೆ ಹೇಳೆ. ಕಥಂ ಕೋ ಅತ್ರ ದೇಹೇ ಅಸ್ಮಿನ್. ಈ ದೇಹದಲ್ಲಿ ಎಲ್ಲಿ ಅದಾರೆ ಅಂತ ಕೇಳಿದರೆ ಅಧಿಯಜ್ಞನಾಗಿರುವ ಜೀವನು ಅಧಿಭೂತವಾದ ವಿಷಯವನ್ನು, ಹೌದಲ್ಲ, ಅಧಿಭೂತ ವಿಷಯವನ್ನು ಅವನ ಪ್ರೇರಣೆಯಿಂದ ಪಡೆಯುತ್ತಾನೆ. ಸೀದಾ ಮಾತಾಡ ಮೂರು ಅದಾವಿಲ್ಲಿ. ಅದಕ್ಕೆ ಇವು ಮೂರು ಅಧಿಯಜ್ಞಂ ಕೋ ಅತ್ರ ದೇಹೇ. ಹೇ ಮಧುಸೂದನ ಪರಮಾತ್ಮ, ಈ ನನ್ನ ದೇಹದಲ್ಲಿ ಅಧಿಯಜ್ಞ ಯಾರು ಅಂದರೆ ಜೀವನ. ಇವ ಯಾರು ಅಧಿಯಜ್ಞ ಯಾರು? ಅಧಿಭೂತರೇ ಪ್ರಪಂಚದ, ಅಧಿದೈವಲೇ ಪರಮಾತ್ಮ ಅದಾನ. ಅಧಿಯಜ್ಞ ಅಂದರೆ ಈ ಜೀವ ಅಂದರೆ ಯಾರು? ಪ್ರಯಾಣ ಕಾಲೇಜ್ ಕಥಂ ಜ್ಞೇಯ ಅಸಿ ನಿಯತಾತ್ಮಭಿ. ಪ್ರಯತ್ನ ಮಾಡ್ತಕ್ಕಂಥವರಿಗೆ, ಸಾಧಕರಿಗೆ ಮೃತ್ಯು ಕಾಲದಲ್ಲಿ ಅವರು ಹೆಂಗೆ ತಿಳ್ಕೊತಾರೆ? ಅಧಿಯಜ್ಞ ರೂಪನಾಗಿರ್ತಕ್ಕಂತಹ ಪರಮಾತ್ಮನನ್ನು ಹೆಂಗೆ ತಿಳ್ಕೊತಾರೆ? ಇದರ ಬಗ್ಗೆ ನನಗೆ ಸ್ಪಷ್ಟವಾಗಿ ಪ್ರತಿಪಾದನೆ ಮಾಡಿರಿ ಅಂತ ಅರ್ಜುನ ಬಹಳ ದೊಡ್ಡ ಪ್ರಶ್ನೆಯನ್ನು ಮಾಡಿದ್ದಾರೆ. ಅದಕ್ಕೆ ಶಾಸ್ತ್ರದಲ್ಲಿ ಬಹಳ ಅನ್ಯ ಭಾಷೆಕಾರರು, ಆನಂದ ಭಾಷೆಕಾರರು, ರಾಮಾನುಜ ಭಾಷೆಕಾರರು, ವೆಂಕಟನಾಥರು, ಇವರೆಲ್ಲರೂ ಭಿನ್ನ ಭಿನ್ನ ಏನಪ್ಪ ಅಂತ ಕೇಳಿದರೆ ಭಾಷ್ಯದಲ್ಲಿ ಬರೆದಾರೆ. ಅದಕ್ಕೆ ಅರ್ಥ ಏನು ಅಂತ ಕೇಳಿದರೆ ಅಧಿದೈವನಾದ, ಅಧ್ಯಾತ್ಮನಾದ, ಅಧಿಭೂತವಾದ ಇವು ಮೂರರ ಬಗ್ಗೆ ನಾವು ತಿಳಿಸಿ. ವಿಷಯ, ಜೀವ, ಅದರ ಮೇಲೆ ಇರ್ತಕ್ಕಂಥ ದೈವ, ಇವು ಮೂರರ ಬಗ್ಗೆ ಈ ಪರಮಾತ್ಮ ಹೇಳ್ರಿ. ಮೃತ್ಯು ಕಾಲದಲ್ಲಿ ಅಧಿಯಜ್ಞನು ಅಧಿಭೂತವನ್ನು ಬಿಟ್ಟು ಅಧಿದೈವವನ್ನು ನೆನೆಸಿದರೆ ಮೃತ್ಯು ಕಾಲದಲ್ಲಿ ಅವನಿಗೆ ಮೋಕ್ಷ ಆಗ್ತಾನೆ, ಅವನು ಪ್ರತಿಬಂಧಕ ಆಗುವುದಿಲ್ಲ ಅಂತ ನೀವು ಹೇಳ್ತೀರಿ.
ಅದು ನನಗೆ ಸ್ಪಷ್ಟವಾಗಿ ತಿಳಿಸರಿ ಅಂತ ಪರಮಾತ್ಮ ಪ್ರಶ್ನೆ ಮಾಡ್ತಾನೆ ಅರ್ಜುನ. ಆವಾಗ ಹೇಳ್ತಾನೆ, ಅಧಿ ದೈವ, ಅಧಿಭೂತ, ಅಧಿಯಜ್ಞ, ಇವು 3 ವಸ್ತು. ಅದು ಅಧಿದೈವ ಅಂದರೆ ಏನು? ಆ ಬ್ರಹ್ಮ ಅಂದರೆ ಏನು? ಅಧಿದೈವನಾಗಿರ್ತಕ್ಕಂಥ ಬ್ರಹ್ಮವನ್ನು ಅಧಿಯಜ್ಞನಾಗಿರ್ತಕ್ಕಂಥ ಜೀವನು ಅಧಿಭೂತವನ್ನು ಏನು ಗ್ರಹಣ ಮಾಡ್ತಾನೆ ಅಂದೆಲ್ಲ, ಇವು 3ರಲ್ಲಿ ಅಧಿದೈವವಾದ ಬ್ರಹ್ಮ ಅಂದರೆ ಏನದು ಹೇಳುವುದು ಅಂದರೆ ಹೇಳ್ತಾನೆ, ಅಕ್ಷರಂ ಬ್ರಹ್ಮ ಪರಮಂ. ಅದಕ್ಕೆ ಹೇಳ್ತಾರೆ ಅಕ್ಷರಂ ಬ್ರಹ್ಮ ಪರಮಂ ಅಧಿದೈವ. ಸ್ವಭಾವೋ ಅಧ್ಯಾತ್ಮ ಉಚ್ಯತೆ, ಭೂತಭಾವದ್ಕರೋ ವಿಸರ್ಗ ಕರ್ಮ ಸಂಗೀತ. ಹೇಳಿದ್ರು ಭಾಳ ಚಂದ. ಏನಪ್ಪ? ಅಕ್ಷರಂ ಬ್ರಹ್ಮ ಪರಮ, ಪರಮಂ ನಿರತಿಶಯಂ. ಪರಮ ಅಂದರೆ ಅದಕ್ಕಿಂತ ಅತಿಶಯ ಯಾವುದಿಲ್ಲ, ಲಾಸ್ಟ್ ಅದು. ಅದೇನದ? ಅಕ್ಷರವೇ ಬ್ರಹ್ಮ. ಅದು ಅಕ್ಷರ ಅಂದರೆ ಟೀಕಾಕಾರ ಬರೀತಾರೆ ಭಾಳ ಸುಂದರವಾಗಿ. ಅವರು ಹೇಳ್ತಾರೆ, ಯೇಷಾಂ ಪ್ರಶ್ನಾನಾಂ ಯಥಾಕ್ರಮಂ ನಿರ್ಣಯಾಯ ಶ್ರೀ ಭಗವಾನು ವಾಚ. 3 ಪ್ರಶ್ನೆ ಮಾಡಿಲ್ಲ. ಅದು ಭೂತ ಅಂದ್ರೇನು, ಅಧ್ಯಾತ್ಮ ಅಂದ್ರೇನು, ಅಧಿದೈವ ಅಂದ್ರೇನು ಕೇಳಲ್ಲ. ಅದಕ್ಕೆ ಅಧಿದೈವದ ಬಗ್ಗೆ ಹೇಳ್ತಾರೆ ಈಗ ಅವರು. ಅಕ್ಷರಂ ಬ್ರಹ್ಮ ಪರಮ. ಪ್ರಶ್ನಾನಾಂ ಯಥಾಕ್ರಮಂ, ಕ್ರಮವಾಗಿ ಪ್ರಶ್ನೆ ಮಾಡ್ಯಾನ. ಬ್ರಹ್ಮ ಯಾವುದು ಕೇಳ, ಅಧಿದೈವ ಯಾವುದು, ಅಧ್ಯಾತ್ಮ ಯಾವುದು, ಅಧಿಭೂತ ಯಾವುದು ಪ್ರಶ್ನೆ. ಈಗ ಅಧಿದೈವ ಬಗ್ಗೆ ಹೇಳ್ತಾರೆ. ಅಧಿದೈವ ಅಂದರೆ ಏನು? ಅಕ್ಷರಂ ಬ್ರಹ್ಮ ಪರಮ, ಅದು ಹೇಳ್ತಾನೆ ನಾವು. ಇದನ್ನು ಅಕ್ಷರಂ ನ ಕ್ಷರತೀತಿ ಅಕ್ಷರ ಪರ ಆತ್ಮ, ಎಲ್ಲಕ್ಕಿಂತ ಶ್ರೇಷ್ಠವಾದ. ಪರ ಅಂದರೆ ಶ್ರೇಷ್ಠ, ಪರ, ಪರತರ, ಪರತಮ 3 ಶಬ್ದ ಒಂದಕ್ಕಿಂತ ಒಂದು ವಿಶೇಷತ್ವವನ್ನು ಪ್ರತಿಪಾದನೆ ಮಾಡ್ತಾವೆ. ಅದಕ್ಕೆ ಹೇಳಿದರು ಅಕ್ಷರಂ ನ ಕ್ಷರತೆ ಇತಿ ಅಕ್ಷರ. ಯಾವುದು ನಾಶವಾಗುವುದಿಲ್ಲವೋ, ಸ್ವರ್ಗುವುದಿಲ್ಲವೋ, ಸೊಕ್ಕುವುದಿಲ್ಲವೋ ಅದಕ್ಕೆ ಏನಂತಾರೆ? ಅಕ್ಷರ. ಕೆಳಗೂ ಹಂಗಿಲ್ಲ, ಮ್ಯಾಲೂ ಹಂಗಿಲ್ಲ, ಒಟ್ಟ ಬಿಡಂಗಿಲ್ಲ, ಇದ್ದಂಗೆ ಇರ್ತದೆ. ಅದು ಅಕ್ಷರಂ. ಅದೇನದ? ಪರಮಾತ್ಮ. ಅದಕ್ಕೆ ಪರಮಾತ್ಮ ಅಂತಾರೆ. ಪರಮಂ ಪರಮಾತ್ಮ. ಏತಸ್ಯ ವ ಅಕ್ಷರಸ್ಯ ಪ್ರಶಾಸನೆ ಗಾರ್ಗಿ. ಬಿಟ್ಟು ಬಂದೆ, ಅವೆಲ್ಲ ತೆಗೆದಿಟ್ಟಿದ್ದೆ. ಅವೇನಪ್ಪ ಶಾಸ್ತ್ರ ಹೇಳ್ತದೆ? ಏನಂತದೆ? ಏತಸ್ಯ ವ ಅಕ್ಷರಸ್ಯ ಪ್ರಶಾಸನೆ ಗಾರ್ಗಿ. ಈ ಯಾವ ಅಕ್ಷರದ ಆಜ್ಞೆಯಿಂದಲೇ ಹೇ ಗಾರ್ಗಿ. ಗಾರ್ಗಿ ಉಪದೇಶ ಮಾಡ್ಯಾರ ಬೃಹದಾರಣ್ಯ ಉಪನಿಷತ್ತೊಳಗೆ. ಹೇ ಗಾರ್ಗಿ, ಆ ಪರಮಾತ್ಮನ ಇದರಿಂದನೇ ಇವೆಲ್ಲ, ಅಧಿದೈವದಿಂದನೇ ಎಲ್ಲ ಏನಪ್ಪ ಅಂತ ಕೇಳಿದರೆ ಆಗ್ತಾವಂತ ತಿಳ್ಕೊಂಡು ಬೃಹದಾರಣ್ಯ ಉಪನಿಷತ್ತಿನಲ್ಲಿ ಅದನ್ನು ವಿಸ್ತಾರವಾಗಿ ಹೇಳಿದ್ದಾರೆ ಅಂತವರು. ಅದೇ ಎಲ್ಲನೂ ಶಾಸ್ತ್ರ ಹೇಳ್ತಾರೆ ಅವರು. ಎಲ್ಲದರಲ್ಲಿ ಕುಂತು ಅದೇ ಯೋ ವಿಜ್ಞಾನೇ ತಿಷ್ಠನ್ ವಿಜ್ಞಾನಮಂತರೋ ಯಂ ವಿಜ್ಞಾನಂ ನ ವೇದ ಯ ವಿಜ್ಞಾನಂ ಶರೀರಂ ಯೋ ವಿಜ್ಞಾನಮಂತರೋ ಯಮಯತ್ ಏಷ ಆತ್ಮ ಅಂತರ್ಯಾಮಿ ಇತಿ ಸ್ಮೃತಃ. ಇದರಾಗೇನು ಶ್ಲೋಕ ಇಲ್ಲಿ ಬಂದದ? ಅದು ಶಾಸ್ತ್ರ ಹೇಳ್ತದೆ. ಏತಸ್ಯ ವ ಅಕ್ಷರಸ್ಯ ಪ್ರಶಾಸನೆ. ಇದೇನು ಶ್ಲೋಕದಲ್ಲಿ ಇದರಲ್ಲಿ ಅದನ್ನೇ ಹೇಳ್ತಾರೆ ಅವರು. ಎಂಟು 13. ಅದೇ ಹೇಳ್ತಾನೆ. ಇದು
ಏರೇತಸಿ ತಿಷ್ಟನ್ ಏತಸು ಅಂತರೋ ಯರೇತೋ ನ ವೇದ ಯಶರೇತ ಶರೀರಂ ಯೋ ರೇ ಅಂತರೋ ಯಮಯತ್ಯೇಷ ಸ ಆತ್ಮ ಅಂತರ್ಯಾಮೃತಃ ಅದೃಷ್ಟೋ ದೃಷ್ಟಶ್ರುತಃ ಶ್ರೋತಾಂ ಅಶ್ರುತೋ ಅಂತರ್ವಿಜ್ಞಾನೆ ವಿಜ್ಞಾತ ನಾಣ್ಯತೋತಸ್ತಿ ದ್ರಷ್ಟ ನಾಣ್ಯತೋತಸ್ತಿ ಶ್ರೋತ ನಾಣ್ಯತೋತಸ್ತಿ ಮಂತ ನಾಣ್ಯತೋತಸ್ತಿ ವಿಜ್ಞಾತೈಷ ಸ ಆತ್ಮ ಅಂತರ್ಯಾಮಿ ಅಮೃತೋ ಅನ್ನದಾರ್ಥಂ ತಥೋ ಹೋ ಉದ್ದಾಲಕ ಅರುಣಿ ಆಹ. ಅರುಣಿ ಈ ಮಾತನ್ನು ಸ್ಪಷ್ಟವಾಗಿ ತಿಳಿಸಿದ್ದಾರೆ, ಶ್ಲೋಕದಲ್ಲಿ ಹೇಳ್ತಾರೆ ಅದನ್ನು. ಯಾವುದು ಈ ಶ್ಲೋಕ? ಇವು ಮಿತ್ಯೇಕ ಅಕ್ಷರಂ ಏತಸ್ಯ ವಾ ಅಕ್ಷರಸ್ಯ ಪ್ರಶಾಸನೆ ಗಾರ್ಗಿ. ಬೃಹದಾರಣ್ಯ ಉಪನಿಷತ್ತಿನಲ್ಲಿ 3ನೇದು ಅಧ್ಯಾಯ 3ನೇ ಆವರ್ತು 8ನೇ ಅಧ್ಯಾಯ 9ನೇ ಶ್ಲೋಕದಲ್ಲಿ ಈ ಮಾತನ್ನು ಸ್ಪಷ್ಟವಾಗಿ ಏನಪ್ಪ ತಿಳಿಸಿದ್ದಾರೆ. ಅದಕ್ಕೆ ಶಾಸ್ತ್ರ ಹೇಳಿದ್ರು, ಸಕಲ ಶಾಸ್ತ್ರಗಳಲ್ಲಿ ಈ ಮಾತನ್ನು ಅವರು ಹೇಳಿದ್ದಾರೆ. ಇನ್ನು ಮುಂದೆ ಏನು ಹೇಳ್ತಾರೆ ಅವರು? ಓಂಕಾರಸ್ಯ ಓಮಿತ್ಯೇಕಾಕ್ಷರಂ ಬ್ರಹ್ಮ 8ನೇದರೊಳಗೆ ಅದರೊಳಗನೆ ಹೇಳಿದ ಬ್ರಹ್ಮ ಇತಿ ಪರೇಣ ವಿಶೇಷಣಾತ್ ಅಗ್ರಹಣಂ. ಅಂದ್ರೆ ವಿಶೇಷ ರೂಪವಾಗಿ ಎಲ್ಲಿ ಹೇಳಿರ್ತೋ ಅಲ್ಲಿ ಪರ ತಮ ಶಬ್ದಗಳು ಪ್ರಯೋಗ ಇರ್ತಾವೆ. ಪರತರ ಪರತಮ ಶಬ್ದ ಇರ್ತಾವೆ, ವಿಶೇಷವಾಗಿ ಪ್ರತಿಪಾದನೆ ಮಾಡುವುದಲ್ಲಿ ಇರ್ತಾವೆ. ಅಂದ್ರೇನು? ಪರಮಿತಿ ಚ ನಿರತಿಶಯೇ, ಪರಮದಲ್ಲಿ ನಿರತಿಶಯವಾಗಿರ್ತಕ್ಕಂಥ ಬ್ರಹ್ಮಣಿ, ಬ್ರಹ್ಮದಲ್ಲಿ ಅಕ್ಷರೋಪನ್ನತರಂ ವಿಶೇಷ. ಅಕ್ಷರ ಅಂತ ಯಾಕಂದೇವಿ? ನ ಕ್ಷರತೀತಿ ಅಕ್ಷರ. ಅರ್ಥಾತ್ ಏನು? ಇದು ಅಕ್ಷರಗಳಲ್ಲಿ ನಿರತಿಶಯವಾಗಿರ್ತಕ್ಕಂಥದ್ದು, ಇದಕ್ಕಿಂತ ಮತ್ತೊಂದು ಯಾವುದೂ ಇಲ್ಲ. ಅಂಥದ್ದಕ್ಕೆಪ್ಪ ನಾವೇನಂದೇವೆ ಅಂದ್ರೆ ಅಕ್ಷರ ಅಂತ ಕರೆದೇವಿ, ಅದಕ್ಕೆ ಅಕ್ಷರ ಅಂತ ಹೆಸರಿಟ್ಟಿದ್ದೇವೆ ಅಂತ ಹೇಳಿದ್ರು. ತಸ್ಯೈವ ಪರಸ್ಯ, ಇಂತಹ ಪರಮವಾಗಿರ್ತಕ್ಕಂಥ ಬ್ರಹ್ಮಣ, ಆ ಪರಮಾತ್ಮನ ಪ್ರತಿದೇಹಂ ಪ್ರತ್ಯಗಾತ್ಮ ಭಾವ ಸ್ವಭಾವ. ಭೂತ ಭಾವ ಅಂದ್ರೆ ಏನು? ಸ್ವಭಾವ. ಸ್ವಭಾವ ಅಂದರೆ ಏನು ರೀ? ನಿರತಿಶಯವಾಗಿರ್ತಕ್ಕಂಥ ನಿರ್ಗುಣವಾದ ನಿರ್ದೇಹವಾದ ಆತ್ಮ ಶರೀರದಲ್ಲಿ ಇರುವುದೊಂದು ಸ್ವಭಾವನೆ, ಎಲ್ಲಿ? ಜೀವರೂಪನಾಗಿ. ಯಾಕೆ? ಅನೇನಾತ್ಮನ ಜೀವೇನಾತ್ಮ ನಾನು ಪ್ರಾವಿಶ್ಯ ಅಂತ ವೇದ ಹೇಳ್ತಾವೆ. ಜೀವರೂಪದಲ್ಲಿ ಅವನ ಪ್ರವೇಶ ಏನಂತ ಅವನ ಸ್ವಭಾವ. ಏನು ಸ್ವಭಾವ? ಈ ಅಚಲವಾಗಿರತಕ್ಕಂತಹ ಅಜ್ಞವಾಗಿರತಕ್ಕಂತಹ ಬುದ್ಧಿಯಾದಿಗಳಲ್ಲಿ ಪ್ರವೇಶ ಆಗಿ ಚಲನವಲನಾದಿಗಳನ್ನು ಅರಿಯುವುದನ್ನು ಮರೆಯುವುದನ್ನು ಮಾಡತಕ್ಕಂಥದ್ದು ಏನದ ಅದು ಅವನದ. ಅದೇ ಹೇಳ್ತಾನೆ, ಅರಿಯಲು ಮರೆಯಲು ಬಲ್ಲುದೇ ಜಡವರ್ಗ. ನಿಜಗುಂಡು ಬರೋದಲ್ಲ, ಅರಿಯಲು ಮರೆಯಲು ಬಲ್ಲುದೇ ಜಡವರ್ಗ. ಕಲ್ಲ ಅರಿಯಂಗಿಲ್ಲ, ಮರೆಯಂಗೂ ಇಲ್ಲ. ಅರಿಯಂಗಿಲ್ಲ. ಯಾವ ಚೇತನದನ ಅವನೇ ಮರಿತಾನೆ, ಅವನೇ ಅರಿತಾನೆ. ಅರೆಯವನೇ ಮರಿತಾನೆ, ಮರೆಯವನೇ ಅರಿತಾನೆ. ಅದಕ್ಕೆ ಹೇಳ್ತಾರೆ ಅವರು, ಶಾಸ್ತ್ರ ಅದನ್ನು ಹೇಳಿದರು. ತಸ್ಯ ಪರಸ್ಯ ಬ್ರಹ್ಮಣ ಪ್ರತಿದೇಹಂ, ಪ್ರತಿ ಶರೀರದಲ್ಲಿ ಪ್ರತ್ಯಗಾತ್ಮ ರೂಪದಿಂದ ಬಂದು ಇರುವುದೇ ಅವನ ಸ್ವಭಾವ. ಸ್ವೇಷು ಭಾವರೂಪೇಣ ತಿಷ್ಠತಿ ಇತಿ ಸ್ವಭಾವ. ಸ್ವೇಷು ತನಗೆ ಬೇಕಾದಲ್ಲಿ ಬಂದು ಇರ್ತಾವೆ. ಹ್ಯಾಂಗೆ ಗೂಡು ಕಟ್ಟಿ ಹ್ಯಾಂಗೆ ಗುಬ್ಬಿ ಬಂದಿರ್ತಾವೆ, ಅದರಾಗೆ ಕಟ್ಟೋದು ಅದೇ, ಅದು ಬಂದು ಇರ್ತಾವೆ ಅದರಾಗೆ. ಹಾಗೆ ದೇಹಾದಿಗಳನ್ನು ನಿರ್ಮಾಣ ಮಾಡಿದವ ಯಾವ ಪರಮಾತ್ಮ ಅದಲ್ಲ, ಅವನೇ ಬಂದು ಅದ್ರಾಗ ಕೊಂಡಿರ್ತಾನೆ. ಯಾಕೆ? ಅದು ಅವನ ಸ್ವಭಾವದ. ಸ್ವಸ್ಮಿನ್ ತಿಷ್ಠತಿ ಇತಿ ಸ್ವಭಾವ. ತನ್ನಲ್ಲೇ ತಾಯಿರೋದು ಸ್ವಭಾವ ಪರಮಾತ್ಮನಿಗೆ. ಹಾಗೆ ಇವು ತನ್ನಿಂದ ನಿರ್ಮಾಣವಾಗಿರ್ತಕ್ಕಂಥ ಈ ಶರೀರಗಳಲ್ಲಿ ಬಂದಿರ್ತಾನೆ. ಹೆಂಗೆ? ಅಧ್ಯಾತ್ಮ ರೂಪದಲ್ಲಿ ಅಧಿದೇವನು ಬಂದು ಇರುತ್ತಾನೆ. ಅಧಿದೇವನಾಗಿರ್ತ ಪರಮಾತ್ಮ ತಾನು ನಿರ್ಮಾಣ ಮಾಡಿದ ಅಧಿಭೂತಗಳಲ್ಲಿ ಶರೀರಗಳಲ್ಲಿ ಅಧ್ಯಾತ್ಮ ರೂಪದಿಂದ ಬಂದು ಇರುತ್ತಾನೆ. ಯಾಕೆ? ಅದು ಅವನ ಸ್ವಭಾವ, ಅದು ಅವನ ಸ್ವಭಾವ. ಸ್ವೇಷು ಭಾವ ವರ್ತತಿ. ಸ್ವೇಷು ತನ್ನಲ್ಲಿ ಭಾವ ಅಂದ್ರೆ ಇರುವುದು ಅಂತ ಬರೆದಾರ, ಕಡೆ ಈಗ ಇರುವುದು ಅಂತ ಬರೆದಾರ. ಪ್ರತಿದೇಹಂ
ಪ್ರತ್ಯೇಕ ಆತ್ಮ ಭಾವ ಅಂದ್ರೆ ಸ್ವಭಾವ. ಹೌದಲ್ಲ? ಸ್ವಭಾವ ಅಂದ್ರೆ ಏನು ರೀ? ಸ್ವಭಾವ ಅಂದ್ರೆ ಸ್ವಭಾವ. ಸ್ವಭಾವೋ ಅಧ್ಯಾತ್ಮ ಉಚ್ಯತೆ. ಅಧ್ಯಾತ್ಮ ಅಂದರೆ ಜೀವನಾಗಿ ಇರುವುದು ಅವನ ಸ್ವಭಾವ. ಮನೆ ಕಟ್ಟಿ ಹಂಗೆ ಮನೆಗೆ ಇರ್ತಾನೆ, ಹಾಗೆ ಮನುಷ್ಯ ಈ ದೇಹವನ್ನು ಪರಮಾತ್ಮ ಮಾಡಿ ಇದರಲ್ಲಿ ಬಂದೇನಪ್ಪ ಇರ್ತಾನೆ. ಏನಿರ್ತಾನೆ? ಆತ್ಮ ನಮ್ಮ ದೇಹ ಅಧಿಕೃತ್ಯ ಅಲ್ಲ, ದೇಹವನ್ನು ಅಧಿಕೃತ್ಯ ದೇಹದಲ್ಲಿ ಆತ್ಮ ನಮ್ಮ ದೇಹದಲ್ಲಿ ಪ್ರತ್ಯೇಗಾತ್ಮತೆಯ. ಹಾಗೆ ಮನೆಯಾಗ ಮಾಲಕ್ ಇರ್ತಾನೆ, ಹಾಗೆ ಮನೆಯನ್ನು ರಚನೆ ಮಾಡಿದ ಮಾಲಕ್ ಮನೆಯಾಗ ಇರ್ತಾನೆ. ಹೀಗೆ ಆ ಪರಮಾತ್ಮ ದೇಹವನ್ನು ರಚನೆ ಮಾಡಿ ಅದರೊಳಗೆ ಇರ್ತಾನವ. ಹೆಂಗೆ? ಪ್ರತ್ಯೇಗಾತ್ಮತೆಯ. ಯಾಕೆ? ಅದು ಅವನ ಸ್ವಭಾವದ, ಅವನ ಸ್ವಭಾವದ ಹಂಗೆ ಇರ್ತಾನೆ. ಹಂಗ್ಯಾಕೆ ಮಾಡ್ತಾನೆ? ಅದು ಸ್ವಭಾವ ಅದ ರೀ. ಹಂಗೆ ಪರಮಾತ್ಮ ನಿರ್ಮಾಣ ಮಾಡಿ ಅದರೊಳಗೆ ಇರ್ತಾನೆ ಸ್ವಭಾವನ. ಅದಕ್ಕೆ ಶಾಸ್ತ್ರ ಜೀವೇನ ಆತ್ಮ ನಾನು ಪ್ರಾವಿಶತ ಶ್ರುತಿ ಹೇಳ್ತಾರೆ, ಜೀವೇನ ಆತ್ಮ ಇಲ್ಲಿಂದ ಒಳಗೆ ಬರ್ತಾನಂತ. ಮನೆ ಕಟ್ಟಿ ಹೆಂಗೆ ಬಾಗಿಲಂದು ಮನೆಗೆ ಬರ್ತಾನಲ್ಲ, ಹಂಗೆ ಈ ಶರೀರ ತಯಾರು ಮಾಡಿ ಇದು ಅವನ ಬಾಗಿಲ, ಇದರ ಒಳಗೆ ಬರ್ತಾನೆ. ಹಂಗೆ ಅದು ಸ್ವಭಾವ. ಅದು ಮನೆ ಕಟ್ಟಿ ಮನೆಗೆ ಹಾಕಿರ್ತಾರೆ, ಕಟ್ಟಕ್ಕೆ ಇರೋಕ್ಕೆ ಮನೆ ಕಟ್ಟ್ಯಾನ, ಅದು ಮನೆಗೆ ಇರೋದು ಸ್ವಭಾವ. ಮನೆ ಕಟ್ಟಿ ಹೊರಗೆ ಇರ್ತಾನೆ, ಮನೆಗೆ ಇರ್ತಾನೆ. ಹಾಗೆ ಸ್ವಭಾವ ಅಂತಾರವರು. ಏನು? ದೇಹಂ ಅಧಿಕೃತ್ಯ, ದೇಹ ಸಲುವಾಗಿ ದೇಹವನ್ನೇ ನಿರಿಷ್ಠವಾಗಿ ಅಲ್ಲಿ ಏನು ಮಾಡ್ತಾನೆ? ಪ್ರತ್ಯೇಗಾತ್ಮತೆಯ, ಪ್ರತ್ಯೇಗಾತ್ಮ ಸ್ವರೂಪನಾಗಿ ಪ್ರವೃತ್ತಂ. ಏನಪ್ಪ? ಪರಮಾರ್ಥ ಬ್ರಹ್ಮಾವಸಾನಂ, ಪರಮಾತ್ಮ ಬ್ರಹ್ಮದ ಅವಸಾನ ಅಲ್ಲಿ ಇರ್ತಾನೆ ಅವ ಪರಮಾತ್ಮ. ವಸ್ತು ಸ್ವಭಾವೋ ಹೀಗೆ ಏನಿದೆ ಸ್ವಭಾವ ಅಂತ. ಯಾರು ನಿರ್ಮಾಣ ಮಾಡಿ ಮನೆಯಾಗಿ ಇರೋದು ಮನೆಗೆ ಯಾಕೆ ಮುಖತಿ, ಮನೆಗೆ ಯಾಕೆ ಮುಖತಿ ಅಂದ್ರೆ ಮತ್ತು ಮನೆ ಹೊರ ಮುಖತಾನೆ ಮನೆ ಮಾಡಿ, ಅದು ಸ್ವಭಾವ. ಅವನಿಗೆ ಸ್ವಭಾವ ತನ್ನ ಇರುವಿಕೆ ಅದು. ಆಗ ಇದು ಪರಮಾತ್ಮ ಈ ದೇಹವನ್ನು ನಿರ್ಮಾಣ ಮಾಡಿ ಪ್ರತ್ಯೇಗಾತ್ಮ ರೂಪದಿಂದ ಅಲ್ಲಿ ಏನು ಮಾಡ್ತಾನೆ? ಅಲ್ಲಿರ್ತಾನೆ. ಯಾಕೆ? ಅದು ಅವನ ಸ್ವಭಾವದ. ಸ್ವಸ್ಮಿನ್ ಭಾವ ಸ್ವಭಾವ, ತಾನು ತನ್ನಲ್ಲಿ ಇರುವುದು ಅವನ ಸ್ವಭಾವ. ಅದು ಸ್ವಭಾವ ಬಿಟ್ಟು ಬೇರೆ ಮಾಡೋಕ್ಕೆ ಬರೋಂಗಿಲ್ಲ. ಅವನ ಸ್ವಭಾವ ಅದ ರೀ ಅಂತೇವಲ್ಲ. ಹಾಗೆ ಪರಮಾತ್ಮನ ಸ್ವಭಾವ ಏನು? ಶರೀರವನ್ನು ನಿರ್ಮಾಣ ಮಾಡಿ ಅದರ ಅವ ಇರುವುದು ಸ್ವಭಾವ. ಗೂಡು ಕಟ್ಟಿ ಅದನ್ನು ಬಿಟ್ಟು ಮತ್ತೆ ಅಲ್ಲಿ ಇರ್ತಾವನು ಭೂಮಿ ಅಲ್ಲ, ಇರೋಕ್ಕೆ ಕಟ್ಟಿದ ಇರುವುದು ಅದರ ಸ್ವಭಾವ. ಹಾಗೆ ಪರಮಾತ್ಮ ಈ ದೇಹವನ್ನು ಮಾಡ್ಯಾನ, ಅದರ ಬಂದಿರೋದು ಅವನ ಸ್ವಭಾವ. ಅದು ಇದು ಸ್ವಭಾವೋ ಅಧ್ಯಾತ್ಮ ಉಚ್ಯತೆ. ಅಧ್ಯಾತ್ಮ ಅಂದ್ರೇನು? ಜೀವ. ಇದು ಪರಮಾತ್ಮನು ಬಂದ ಅಲ್ಲಿ ಇರ್ತಾನೆ. ಯಾಕಿರ್ತಾನೆ? ಸ್ವಸ್ಮಿನ್ ಭಾವ ಸ್ವಭಾವ. ಅವನ ಶರೀರ ಮಾಡ್ಯಾನ, ಅದರಾಗ ಇರ್ತಾನೆ ಅವನು ಸ್ವಭಾವದ. ಭೂತ ಭಾವತ್ಕರು. ಭೂತ ಅಂದ್ರೆ ಏನು ರೀ? ಉತ್ಪನ್ನ ಆಗಿರ್ತಕ್ಕಂಥದ್ದು ಏನದ ಅವಕ್ಕೇನಪ್ಪ? ಭೂತ ಅಂತ. ಭೂತ ಭಾವೋದ್ಕರ ಭೂತಾನಾಂ ಭಾವೋ ಭೂತಭಾವ ಅಲ್ಲ. ಭೂತಾನಾಂ, ಭೂತ ಅಂದರೆ ಪಂಚಭೂತಗಳು, ಇವುಗಳ ಇರುವಿಕೆ, ಇವುಗಳ ವ್ಯವಹಾರ, ಅದಕ್ಕೆ ಭೂತಭಾವ ಅಂತ. ಭೂತಭಾವ ಭಾವ ಅಂದರೆ ಇರುವಿಕೆ, ಭೂತಗಳು ತೋರುವಿಕೆ. ಯಾವುವು? ಇವು ವಾಯು ಆಕಾಶ ಇವೆಲ್ಲ ಭೂತಗಳು, ಇವು ಅವುಗಳು ತೋರುವಿಕೆ. ಅದು ಏನದಪ್ಪ ಅಂತ ಕೇಳಿದ್ರೆ ಭೂತಭಾವ. ಭೂತಭಾವ ತಯ ಉದ್ಭವೇ ಭೂತಭಾವೋದ್ಭವ. ಭೂತಗಳು ಅಂದರೆ ಪಂಚಭೂತಗಳು ಉತ್ಪನ್ನ ಆಗುವುದು, ಇದಕ್ಕೆ ತೋರುವುದು, ತೋರಿ ಇರುವುದು, ಇದಕ್ಕೆ ಭೂತಭಾವ ಅಂತ. ಭಾವ ಅಂದರೆ ಇರುವಿಕೆ. ಭೂತಗಳು ಪರಮಾತ್ಮನಿಂದ ಉತ್ಪನ್ನವಾಗಿ ಇದು ಅಕಾಮಯತ ಆಕಾಶಾದ್ ವಾಯು, ವಾಯುರಗ್ನಿ ಹೀಗೇನು ಆಗ್ಯಾವಲ್ಲ, ಅವು ಉತ್ಪನ್ನವಾಗಿ ತೋರುವಿಕೆ ಏನದ ಭಾವ. ಭೂತಗಳು ಇರುವಿಕೆ, ತೋರುವಿಕೆ, ವ್ಯವಹಾರ ಆಗುವಿಕೆ ಏನಂತಾರೆ? ಭೂತಭಾವ ಅಂತ ಕರೀತಾರೆ. ಭೂತಭಾವ
ಭೂತಾನಾಂ ಭಾವ ಭೂತಭಾವ, ತಯೋ ಉದ್ಭವ ಅದು ಉದ್ಭವ ಭೂತಭಾವೋದ್ಭವ, ಕರೋತೀತಿ ಭೂತಭಾವೋದ್ಗರ, ಇವುಗಳನ್ನು ಉಂಟು ಮಾಡ್ತಾ ಅಂತ ತಿಳ್ಕೊಂಡು ಕರ, ಕರೋತೀತಿ ಕರ, ಮಾಯ ಏನು ಮಾಡ್ತಾರೆ, ಭೂತ ಭಾವವನ್ನು ಉತ್ಪನ್ನ ಮಾಡ್ತದೆ, ಅದು ಎಲ್ಲ ನಿರ್ಮಾಣ ಮಾಡ್ತದೆ, ಅದಕ್ಕೆ ಭೂತಭಾವೋದ್ಗರ ಹೇಳಿದ್ರು. ಭೂತ ವಸ್ತು ವಸ್ತು ಉತ್ಪತ್ತಿಕರ ಸಮರ್ಥ, ಹಂಗಂದ್ರೆ ಭೂತಭಾವ ಅಂದರೆ ಭೂತಗಳನ್ನು ಉತ್ಪತ್ತಿ ಮಾಡ್ತಕ್ಕಂಥದ್ದು ಏನದ, ಅದಕ್ಕೆ ಭೂತಭಾವೋದ್ಕರ ಅಂತ. ಕರ ಅಂದರೆ ಕರೋತಿ ಮಾಡುತ್ತದೆ. ವಿಸರ್ಗೋ ವಿಸರ್ಜನಂ ದೇವತೋದ್ದೇಶೇನ ಚರೂಪುರುಡಾಶಾದೇ ದ್ರವ್ಯಸ್ಯ ಪರಿತ್ಯಾಗ ಸ ಏಷ ವಿಸರ್ಗಲಕ್ಷಣೋ ಯಜ್ಞ ಕರ್ಮಸಂಹಿತ. ವಿಸರ್ಗ ಅಂದರೆ ಏನು ರೀ, ಕರ್ಮಸಂಹಿತ. ವಿಸರ್ಗ ಅಂದರೆ ಏನು, ಸರ್ಗ ಅಂದ್ರೆ ಬಿಡೋದು, ವಿಸರ್ಗ ಅಂದರೆ ವಿಶೇಷವಾಗಿ ಎಲ್ಲರೂ ಬಿಡ್ತೇವೆ ನಮ್ಮ ಸಲುವಾಗಿ, ಬ್ಯಾಂಕ್ನ ರೊಕ್ಕ ಇಡ್ತೇವೆ ಬಡ್ಡಿ ಸಲುವಾಗಿ, ನಮ್ಮ ಸಲುವಾಗಿ ಇಡ್ತೇವೆ. ವಿಸರ್ಗ ಅಂದ್ರೆ ವಿಶೇಷೇಣ ಸರ್ಗ ವಿಸರ್ಗ, ಅದು ತ್ಯಾಗ ಮಾಡೋದು. ಏನು, ಕರ್ಮಸಂಹಿತ. ಏನು ವಿಶೇಷ ವಿಸರ್ಗ ಅಂದರೆ ನನಗಾಗಿಲ್ಲ, ಇದಂ ನಮಮ ಇಂದ್ರಾಯ ಸ್ವಾಹ ಹೇಳ್ತೇವಲ್ಲ, ಕುಬೇರಾಯ ಸ್ವಾಹ, ನಾರಾಯಣ ಸ್ವಾಹ, ಇದು ನನಗೆ ಕಟ್ಕಳಿ, ಇದಂ ನಮಮ ಇದಂ ನಮಮ, ನನಗಲ್ಲ ದೇವರಿಗೆ. ಇದಕ್ಕೆ ಕರ್ಮ ಅಂತಾರೆ. ಯಜ್ಞ ಹೋಮ ಯಜ್ಞ ಕರ್ಮ ಅಂತ ಅದಕ್ಕಂತಾರೆ ವಿಸರ್ಗ. ಫಲವನ್ನು ಅಪೇಕ್ಷೆ ಮಾಡದೆ ಕರ್ಮವನ್ನು ಮಾಡುವುದಕ್ಕೆ ಏನು ಕರ್ಮ ಅಂತಾರೆ. ಅಥವಾ ಫಲ ಬೇಡದೇ ಇರಲಿ, ಫಲ ಬೇಡದೇ ಇರಲಿ, ಇನ್ನೊಂದಕ್ಕೆ ಅರ್ಪಿಸುವುದಕ್ಕೆ ಏನಂತಾರೆ ಕರ್ಮ ಅಂತ. ದೇವತೆಗಳಿಗೆ ಅರ್ಪಣೆ ಮಾಡ್ತೇವೆ, ಕರ್ಮ ಮಾಡ್ತೇವೆ. ಇವೆಲ್ಲ ನಿನಗೆ ಕೊಡ್ತೀನಿ, ನಂದಲ್ಲ, ನನಗೆ ಏನು ಕೊಡೋದು ಅನ್ನನ್ನೇ ಕೊಡು, ಈಗ ಇವು ನನಗೂ ಅಲ್ಲ ಅಂತ ಕೊಡ್ತೀನಿ, ನಾ ಏನು ಭವಿಷ್ಯ ಮಾಡ್ತೀನಿ, ಇದರ ಫಲವಾಗಿ ದೇವರಿಗೆ ಕೊಡ್ತಾರಲ್ಲ ವಿಸರ್ಗ. ವಿಶೇಷವಾಗಿ ಏನು ಕರ್ಮ ಅದಾವಲ್ಲ ತ್ಯಾಗ ರೂಪದಲ್ಲಿ ಏನು ಕೊಡ್ತೇವೆ, ದೇವರಿಗೆ ನಾವು ಒಂದು 10,000 ಕೊಡ್ತೇವೆ, ನಾ ಆ ಕಡೆ ಹೋಗೋದು ಅಂತ ಕೊಡ್ತೇವೆ, ನನಗೆ 1,00,000 ಕೊಡುವಂತ ಅವನಿಗೆ ಕೊಡೋದು, ಆ ಕಡೆ ಹೋಗುವಂತೆ ಯಾರಿಗಿರಂಗಿಲ್ಲ. ಅದಕ್ಕೆ ಹಂಗೆ ಅದಕ್ಕೆ ಕರ್ಮ ಅಂತಾರೆ. ಫಲ ಅಪೇಕ್ಷೆ ಉಳ್ಳದ್ದಾಗಿ ಯಾವ ದೇವತಾದಿಗಳಿಗೆ ಅಧಿದೈವಕ್ಕೆ ಏನು ನಾವು ಕೊಡ್ತೇವೆ ಅದಕ್ಕೆ ಏನಂತ ಕರ್ಮ ಅಂತ ಕರೀತಾರೆ. ಅದಕ್ಕಂದ್ರೆ ವಿಸರ್ಗ ಕರ್ಮಸಂಹಿತ. ವಿಸರ್ಗೋ ಅಂದರೆ ವಿಸರ್ಜನಂ, ಕೊಡೋದು ಬಿಡುವುದು. ಅದಕ್ಕೆ ದೇವತಾ ಉದ್ದೇಶೇನ, ದೇವತೆಗಳಿಗಾಗಿ. ದೇವರಿಗೆ ನಾವು ಶಾಲೆ ಹೊಸ್ತೇವೆ, ಬಂಗಾರ ಹಾಕ್ತೇವೆ, ಹೌದಲ್ರಿ, ಅವ್ರ ಉದ್ದೇಶಕ್ಕಾಗಿ ದೇವರಿಗಾಗಿ ಕೊಡ್ತೇವಲ್ಲ, ಉದ್ದೇಶನ ಏನು ಮಾಡ್ತೇವೆ, ಚರು ಪುರೋಡಾಶ ಆದೇ ದ್ರವ್ಯಸ್ಯ ಪರಿತ್ಯಾಗ. ಆಯಾ ದೇವರಿಗೆ ಏನೇನು ಬೇಕಾದ್ರು ಚರು ಪುರೋಡಾಶಗಳೇನಪ್ಪ ಆ ದೇವರಿಗೆ. ಯಾಕಂದ್ರೆ ಅವಕ್ಕೆ ಹಲ್ಲ ಪೈಲ ಇಲ್ಲ, ಹೊಡೆದು ಮುರಿದಾರ ಅವರು, ಅದಕ್ಕೆ ಮೆತ್ತಂದೆ ಕೊಡಬೇಕು, ಅವಕ್ಕೆ ಪೂರ ಕೂಡ ತಿನ್ನೋಕ್ಕೆ ಬರೋಂಗಿಲ್ಲ. ಹಾಗೆ ಯಾವ ದೇವತೆಗಳಿಗೆ ಏನೇನು ಜರುರು ಅದ ಅದು ಕೊಡೋದು ವಿಸರ್ಗ, ಅದಕ್ಕೆ ತ್ಯಾಗ ಕೊಟ್ಬಿಡೋದು. ಎಲ್ಲ ದೇವತೆಗಳಿಗೆ ಎಲ್ಲನೂ ಇಲ್ಲ. ಕಾಳಿಕಾ ದೇವತೆಗೆ ಹೋಳಿಗೆ ತುಪ್ಪ ನಡೆಯಂಗಿಲ್ಲ, ನಡೆಯಂಗಿಲ್ಲ ಯಾರಿಗೆ. ಅದೇ ಏನೋ ಕೊಡೋದು ಏನದು ವಿಸರ್ಗ ಅಂತಾರೆ. ಅದಕ್ಕೆ ಆ ವಿಸರ್ಗಕ್ಕೆ ಕರ್ಮ ಸಂಹಿತ, ಅದಕ್ಕೆ ಕರ್ಮ ಅಂತ. ದೇವತೆಗಳಿಗೆ ಏನಪ್ಪ ಅಂದ್ರೆ ಏನಾದರೂ ಅಪೇಕ್ಷಿಸಿ ದೇವತೆಗಳಿಗೆ ಏನು ಕೊಡ್ತಾನಲ್ಲ, ವಿಸರ್ಗ ತ್ಯಾಗ ಮಾಡ್ತಾನಲ್ಲ, ಅದಕ್ಕೆ ಕರ್ಮ ಸಂಹಿತ, ಅದು ಕರ್ಮ ಅಂತ ಕರೀತಾರೆ. ವಿಸರ್ಗೋ ವಿಸರ್ಜನಂ ದೇವತಾ ಉದ್ದೇಶೇನ, ಯಾವ ದೇವ್ರಿಗೆ ಏನು ಕೊಡಬೇಕು, ಚರು ಪುರೋಡಾಶಾದೇ ದ್ರವ್ಯಸ್ಯ ಪರಿತ್ಯಾಗ. ಏನಪ್ಪ ಅಂದ್ರೆ ಇವು ನೆಲ, ಆಮೇಲೆ ಜಂಗೋದಿ ಇವೇನದಾವಲ್ಲ, ಇವೇನಪ್ಪ ಕೊಡೋದಕ್ಕೇನಪ್ಪ ಅಂದ್ರೆ ಇದಕ್ಕೆ ವಿಸರ್ಗ ಅಂತ. ಯಜ್ಞ ಹಾಕೋ ಪದಾರ್ಥ, ಇವೆಲ್ಲ ಆಗ್ತದೆ, ಇವಕ್ಕಂತ ವಿಸರ್ಗ ಅಂತ. ಯಜ್ಞ
ಕರ್ಮ ಸಂಹಿತ. ಕರ್ಮ ಶಬ್ದ ಅದಕ್ಕೆ ಹೇಳ್ತೇವೆ, ಅದಕ್ಕೆ ತ್ಯಾಗ ಮಾಡುವ ಕ್ರಿಯೆಗೆ ಕರ್ಮ ಅಂತ. ದೇವತೆಗಳ ಉದ್ದೇಶವಾಗಿ ಯಾವ ದೇವರಿಗೆ ಏನೇನು ಬೇಕು ಅದರ ತಕ್ಕ ದ್ರವ್ಯಗಳನ್ನು ಅರ್ಪಿಸುವುದಕ್ಕೆ ಕರ್ಮ ಅಂತೇವೆ. ಅವೆಲ್ಲ ಏತಸ್ಮಾಧಿ ಇದರಿಂದ ಬೀಜಭೂತ ಅದೃಷ್ಟಾದಿ ಕ್ರಮೇಣ ಸ್ಥಾವರ ಜಂಗಮಾನಿ ಭೂತಾನಿ ಉದ್ಭವಂತಿ. ಇದರಿಂದ ಹಿಂಗೆ ಕೊಡೋದ್ರಿಂದ ಏನಪ್ಪ ಅಂತ ಕೇಳಿದ್ರೆ ಏನಾಗ್ತದೆ, ಬೀಜಭೂತ ಅದೃಷ್ಟಾದಿ ಕ್ರಮೇಣ ಹಂಗೆ ಕೊಡೋದ್ರಿಂದ ಅದಕ್ಕೆ ಫಲ ಕಾರಣೇನು ಅದೃಷ್ಟ, ಅದೃಷ್ಟ ಉತ್ಪನ್ನ ಕಾರಣೇನು ಕರ್ಮ. ಕರ್ಮವೇ ಬೀಜವಾಗಿರ್ತಕ್ಕಂತಹ ಆ ಕರ್ಮ ಏನು ಮಾಡ್ತದೆ, ಅದೃಷ್ಟ ನಿರ್ಮಾಣ ಮಾಡ್ತದೆ. ಆ ಅದೃಷ್ಟ ಏನು ಮಾಡ್ತದೆ, ಇವನಿಗೆ ಫಲ ಕೊಡ್ತದೆ. ಹಣಿಬರ ಬೇಕ್ರಿ, ಹಣಿಬರ ಫಲ ಕೊಡ್ತದೆ. ಹಣಿಬರ ಕಡೆ ಬರ್ತದೆ, ಪೊಕಾಟ ಬರ್ತದೇನು ಮಾಡಿದ ಕರ್ಮದಿಂದ. ಆ ಯಜ್ಞಾದಿಗಳಲ್ಲಿ ಮಾಡಿದ ಕರ್ಮಗಳಿಂದ ಪ್ರಾರಬ್ಧ ತಯಾರಾಗ್ತದೆ, ಅದೃಷ್ಟ ತಯಾರಾಗ್ತದೆ. ಅದೃಷ್ಟದಿಂದ ಅವನಿಗೆ ಫಲ ಸಿಗ್ತದೆ. ಅದಕ್ಕೆ ಏತಸ್ಮಾತ್ ಹಿ ದೇವತೆಗಳನ್ನು ಉದ್ದೇಶಿಸಿ ಪೂರ್ಣಾಶಯಗಳನ್ನು ಅರ್ಪಣೆ ಮಾಡುವುದರಿಂದ ಅಥವಾ ಈ ಅರ್ಪಣವೇ ಬೀಜಂ, ಇದೇ ಮೂಲ ಕಾರಣದ. ಯಾಕೆ ಬೀಜಭೂತ ಇದೇ ಮೂಲ ಕಾರಣ. ಅದಕ್ಕೆ ಅದೃಷ್ಟ ಆದಿ ಕ್ರಮೇಣ ಅದೃಷ್ಟ ಉತ್ಪನ್ನಕ್ಕೆ ಇದೇ ಕಾರಣ. ಯಾರು ಆ ದೇವತಾದಿಗಳಿಗೆ ಯಜ್ಞ ಮೂಲಕವಾಗಿ ಕರ್ಮಸಂಗ ಯಜ್ಞ ಮೂಲಕವಾಗಿ ಹವಿಯನ್ನು ಕೊಡ್ತಾರೆ, ಅರ್ಪಣವನ್ನು ಮಾಡ್ತಾರೆ, ಅದೇ ಏನಪ್ಪ ಅಂದ್ರೆ ಅದೃಷ್ಟಕ್ಕೆ ಬೀಜಂ ಪ್ರಾರಂಭಕ್ಕೆ ಅದೇ ಮೂಲ ಕಾರಣ. ಅದರಿಂದ ಏನಪ್ಪ ಅಂದ್ರೆ ಸ್ಥಾವರ ಜಂಗಮಾನಿ ಭೂತಾನಿ ಉದ್ಭವಂತಿ. ಆ ಪುಣ್ಯದಿಂದನೇ ಸ್ಥಾವರ ಜಂಗಮ ಪದಾರ್ಥ ಹುಡ್ತಾವ. ಯೋಗ್ಯ ಫಲನೂ ಸಿಗ್ತದೆ, ಈ ಕಡೆ ಇವ ಪಡೆಯವನು ಆಯ್ತಾನೆ, ಕರ್ತಾನೂ ಚಲೋ ಆಗ್ತಾನೆ, ಮತ್ತು ಕಾರ್ಯನೂ ಚಲೋ. ಕಾರ್ಯ ಚಲೋ ಇದ್ದು ಕರ್ತಾ ಭೋಗ್ತಾ ಎರಡೂ ಚಲೋ ಆಗ್ತವೆ. ಕಾರ್ಯ ಚಲೋ ಪುಣ್ಯ ಕರ್ಮ ಇತ್ತು ಅಂತಂದ್ರೆ ಭೋಗನೂ ಚಲೋ ಆಗ್ತದೆ, ಅವನಿಗೆ ಭೋಗ್ಯ ವಸ್ತುವೂ ಸಿಗ್ತಾವೆ. ಯಾರದು ಅದೃಷ್ಟ ಚಲೋ ಇಲ್ಲ ಅವನಿಗೆ ವಸ್ತು ಇದ್ದರೂ ಉಣಕ್ಕೆ ಬರೋಂಗಿಲ್ಲ, ಉಣವಿದ್ದರೂ ವಸ್ತು ಸಿಗೋಂಗಿಲ್ಲ. ಪ್ರಾರಬ್ಧ ಕರ್ಮ ಚಲೋ ಇತ್ತು ಅಂತ ಕೇಳಿದರೆ ಭೋಗ್ಯ ಭೋಗ್ತಾ ಇವೆರಡೂ ಚಲೋ ಇರ್ತಾವೆ. ಪ್ರಾರಬ್ಧ ಕರ್ಮ ಚಲೋ ಇಲ್ಲ ಅಂತಂದ್ರೆ ಭೋಗ್ಯನೂ ಸಿಗೋದಿಲ್ಲ, ಸಿಕ್ಕರು ಭೋಗ್ತಾ ಬರೋಂಗಿಲ್ಲ. ಸಕ್ಕರೆ ಫ್ಯಾಕ್ಟ್ರಿ ಅದ, ಶುಗರ್ ಅದ, ಏನು ಮಾಡಿ ಅದು ಭೋಗ್ಯ ಅದ, ಭೋಗ್ತಾ ಇಲ್ಲ. ಹಂಗಿಲ್ಲ, ಭೋಗ್ತಾ ಭಾಳ ಚಲೋ ಅದನ್ನು ಖರೆ ಸಿಗಂಗನೇ ಇಲ್ಲ. ಇವೆಲ್ಲ ಅದೃಷ್ಟವಶಾತ್. ಆ ಮನುಷ್ಯನು ಮಾಡಿದ ಕರ್ಮಗಳ ವಶಾತ್ ಅವನಿಗೆಲ್ಲ ಸಿಗ್ತವೆ, ಅನ್ಯಥಾ ಸಿಗಂಗಿಲ್ಲಪ್ಪ ಅಂತ ಹೇಳಿದ್ರು. ಅದಕ್ಕೆ ಮುಂದೆ ಕರ್ಮ ಸಂಹಿತ ಅಂತ ಯಾಕಂದರೂ ಅದಕ್ಕೆ ವಿಸರ್ಗ ಕರ್ಮ ಸಂಹಿತ ಕರ್ಮ ಶಬ್ದಿತ ಇತ್ಯೇತು. ಏವಂ ಅಸ್ಮಾತ್ ಹಿ ಬೀಜಭೂತ ಅದೃಷ್ಟಾದಿ ಕ್ರಮೇಣ. ಏನ್ರಿ, ಭೋಗಕ್ಕೆ ಅದೃಷ್ಟವೇ ಬೀಜದ ಮೂಲ ಕಾರಣ. ಕ್ರಮೇಣ ಸ್ಥಾವರ ಜಂಗಮಾನಿ ಭೂತಾನಿ ಉದ್ಭವಂತಿ. ನಮ್ಮ ಅದೃಷ್ಟ ವಶಾತ್ ಸ್ಥಾವರ ಜಂಗಮ ಪದಾರ್ಥ ಉತ್ಪನ್ನ ಆಗ್ತವೆ, ಅಂದರೆ ಬರ್ತಾವೆ, ಸಿಗ್ತಾವೆ, ಪ್ರಾಪ್ತ. ನಮ್ಮ ಅದೃಷ್ಟ ಚಲೋ ಇಲ್ಲ ಅಂತಂದ್ರೆ ನಮಗೆ ಸ್ಥಾವರ ಜಂಗಮ ಯಾವುದೂ ಸಿಗೋದಿಲ್ಲ. ಬೇಕಾದ ವ್ಯಕ್ತಿ ಸಿಗಂಗಿಲ್ಲ, ಬೇಕಾದ್ರೆ ಸಾಮಾನು ಸಿಗಂಗಿಲ್ಲ. ಅದು ಸಿಗಬೇಕಾದ್ರಂದ್ರೆ ಅದೃಷ್ಟವೇ. ಅದೃಷ್ಟ ಕರ್ಮ ಸಂಹಿತ. ಆ ಅದೃಷ್ಟವು ಕರ್ಮದಿಂದ ಉತ್ಪನ್ನ ಆಗುತ್ತದೆ. ಕರ್ಮ ಒಳ್ಳೆಯದಿದ್ದರೆ ಅದೃಷ್ಟ, ಅದೃಷ್ಟ ಒಳ್ಳೆಯದಿದ್ದರೆ ಭೋಕ್ತ ಭೋಗ್ಯ, ಇವೆಲ್ಲ ಸಿಗ್ತವೆ. ಆದ್ದರಿಂದ ಏನಪ್ಪ ಅಂತ ಕೇಳಿದರೆ ಮನುಷ್ಯ ಹೇಳಿದ್ರು ಭೂತ ಭಾವೋದ್ಕರೋ ವಿಸರ್ಗ ಕರ್ಮ ಸಂಹಿತ. ಈ ಜಗತ್ತು ಹೆಂಗದ, ಬ್ರಹ್ಮ ನಿರ್ಗುಣವಾದ ಬ್ರಹ್ಮದ ಆ ಬ್ರಹ್ಮ ಪ್ರಕೃತಿಯಲ್ಲಿ ಕೂಡ್ತು ಅಂದ್ರೆ ಅದೇನಾಗ್ತದೆ, ಅಧ್ಯಾತ್ಮ ಅಂತ ಶರೀರದಲ್ಲಿ ಅಧ್ಯಾತ್ಮ ಆಗ್ತದೆ. ಆ ಅಧ್ಯಾತ್ಮ ಮನುಷ್ಯ ಜೀವ ಮಾಡಿದಂಥ ಪುಣ್ಯ ಪಾಪ ಕರ್ಮಗಳ ಅನುಸಾರವಾಗಿ ಅವನಿಗೇನು ಸಿಗ್ತವೆ, ಯೋಗ್ಯ ಅಯೋಗ್ಯ ಪದಾರ್ಥ ಸಿಗ್ತಾವೆ. ಇಲ್ಲ ಸಿಗಂಗಿಲ್ಲ. ಪರಮಾತ್ಮ ಅಧಿದೇವ ಎಲ್ಲಿ ಅಧ್ಯಾತ್ಮ ರೂಪದಲ್ಲಿ ಬಂದುಕೊಂಡಿರ್ತಾನೆ ಜೀವನಾಗಿ. ಈ ಜೀವ ಕರ್ಮವನ್ನು ಮಾಡ್ತಾನೆ.
ಕರ್ಮ ಮಾಡೋದರಿಂದ ಅದೃಷ್ಟ ತಯಾರಾಗ್ತವೆ. ಅದೃಷ್ಟ ಪ್ರಕಾರವಾಗಿ ಅವನಿಗೆ ಸುಖ ದುಃಖ ಸಿಗ್ತಾವೆ ಅಂತ. ಆದ್ದರಿಂದ ಇದಕ್ಕೆ ಎಲ್ಲಕ್ಕೆ ಮೂಲ ಕಾರಣ ಏನಪ್ಪ ಅಂದ್ರೆ ಅಕ್ಷರ ರೂಪವಾದ ಪರಮಾತ್ಮನೇ. ಅವ ಏನಪ್ಪ ಅಂದ್ರೆ ಪ್ರತ್ಯೇಕಾತ್ಮ ರೂಪದಿಂದ ಇದ್ದು ಕರ್ಮವನ್ನು ಆಚರಿಸಿ ಕರ್ಮತವಾದ ಫಲವನ್ನು ಏನಪ್ಪ ಅಂದ್ರೆ ಉಪಭೋಗ ಮಾಡ್ತಾನೆ ಅರ್ಜುನ ಅಂತ ತಿಳ್ಕೊಂಡು ಈ ಶ್ಲೋಕದಲ್ಲಿ ಹೇಳಿದರು. ಇದರ ವ್ಯಾಖ್ಯೆ 2-3ದವರು ಭಾಳ ವಿಶೇಷವಾಗಿ ಬರೆದಾರೆ. ಅದರ ವಿಚಾರ ಮತ್ತು ನಾಳೆ